श्रीकृष्णपरब्रह्मणे नमः। श्रीमद्भगवद्गीता प्रथमोऽध्यायः अर्जुनविषादयोगः। 40ನೇ ಶ್ಲೋಕ. ಕುಲಕ್ಷಯೇ ಪ್ರಣಶ್ಯಂತೆ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮೋಭಿಭವತ್ಯುತ. ಕುಲಕ್ಷಯದಿಂದ ಸನಾತನವಾದ ಕುಲಧರ್ಮಗಳೆಲ್ಲವೂ ನಾಶವಾಗುತ್ತವೆ. ಕುಲಧರ್ಮವು ನಾಶವಾದಾಗ ಕುಲವೂ ಸಹ ನಾಶವಾಗುತ್ತದೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತೆ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟ್ವಾಸುವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಕೃಷ್ಣ, ಕುಲದಲ್ಲಿ ಅಧರ್ಮವು ಸೇರಿಕೊಂಡರೆ ಕುಲಸ್ತ್ರೀಯರು ಶೀಲಭ್ರಷ್ಟರಾಗುತ್ತಾರೆ. ಸ್ತ್ರೀಯರು ದುಷ್ಟರಾದರೆ ವರ್ಣಸಂಕರ್ಯವಾಗುತ್ತದೆ. ನರಕೋ ಸಂಕರೋ ನರಕ ಏವ ಕುಲಜ್ಞಾನಂ ಕುಲಸ್ಯ ಚ ಪತಂತೆ ಪಿತರೋ ಹೇಷಾಂ ಲುಪ್ತಪಿಂಡೋದಕಕ್ರಿಯಃ. ವರ್ಣಸಂಕರದಿಂದ ಕುಲಘಾತಕರು ಹುಟ್ಟುತ್ತಾರೆ. ಕುಲಘಾತಕರು ಕುಲವನ್ನು ನರಕಕ್ಕೆ ದೊಬ್ಬುತ್ತಾರೆ. ಪಿತೃದೇವತೆಗಳು ಶ್ರಾದ್ದ ಕರ್ಮಹೀನತೆಯಿಂದ ಅಧೋಗತಿ ಪಾಲಾಗುತ್ತಾರೆ. ದೋಷೇರೇತೈ ಕುಲಜ್ಞಾನಂ ವರ್ಣಸಂಕರಕಾರಕೈ ಉತ್ಸಾದಂತೆ ಜಾತಿಧರ್ಮಃ ಕುಲಧರ್ಮಶ್ಚ ಶಾಶ್ವತಃ. ಇಂಥ ದೋಷಗಳಿಂದ, ಕುಲಘಾತಕರಿಂದ, ವರ್ಣಸಂಕರದ ಕಾರಣದಿಂದ ಸನಾತನವಾದ ಜಾತಿಧರ್ಮಗಳು ಮತಧರ್ಮಗಳು ನಾಶವಾಗುತ್ತವೆ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರಮ. ಜಾತಿ ಕುಲದ ಧರ್ಮಗಳು ನಾಶ ಮಾಡಿಕೊಂಡವರಿಗೆ ಶಾಶ್ವತವಾಗಿ ನಿರವಧಿಕ ನರಕಲೋಕವು ನಿವಾಸವು ತಪ್ಪುವುದಿಲ್ಲವೆಂದು ಹೇಳುತ್ತಾರೆ ಹಿರಿಯರು. ಅಹೋಬತ್ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜಸುಖಲೋಭೇನ ಹಂತುಂ ಸ್ವಜನಮುದ್ಯತಃ. ಅಯ್ಯಯ್ಯೋ, ನಾವು ಬುದ್ಧಿವಂತರಾಗಿದ್ದು ಸಹ ರಾಜಾಕಾಂಕ್ಷೆಯಿಂದ ಸ್ವಜನ ಸಂಹಾರಕ್ಕೆ ಸಿದ್ಧರಾಗಿದ್ದೇವೆ. ಶಿವ, ಇದು ಮಹಾದಾರುಣವಾದ ಕೃತ್ಯವಲ್ಲವೇ ಕೃಷ್ಣ? ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾತರಾಷ್ಟ್ರರಣೆ ಹನ್ಯು ತನ್ಮೇ ಕ್ಷೇಮತರಂ ಭವೇತ್. ಈ ಸಮಯದಲ್ಲಿ ಧನುರ್ಬಾಣಗಳು ತ್ಯಜಿಸಿರುವವರನ್ನು, ನನ್ನನ್ನು ಧಾತರಾಷ್ಟ್ರರೆಲ್ಲರೂ ಒಗ್ಗಟ್ಟಾಗಿ ಬಂದು ಸಂಹರಿಸಿದರೂ ನನಗೆ ಸಮ್ಮತವೇ. ಸಂಜಯ ಉವಾಚ. ಏವಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಚರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಅರ್ಜುನನು ಶೋಕ ಸಂವಿಘ್ನ ಮಾನಸನಾಗಿ ಯುದ್ಧ ವಿರಕ್ತನಾಗಿ ಧನುರ್ಬಾಣಗಳನ್ನು ಪರಿತ್ಯಜಿಸಿ ಅಶ್ರನಯನಗಳಿಂದ ರಥದಲ್ಲಿ ನಿಷ್ಕ್ರಿಯ ಮನಸ್ಕನಾಗಿ ಕುಳಿತುಬಿಟ್ಟನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದಯೋಗೋ ನಾಮ ಪ್ರಥಮೋಧ್ಯಾಯಃ. ಶ್ರದ್ಧಾಭಕ್ತಿಯಿಂದ ಮಾಡಿದ ಈ ಅಧ್ಯಯನದ ಪಾರಾಯಣ ಫಲ ಪಾಪ ವಿಮುಕ್ತಿ, ಪೂರ್ವಜನ್ಮ ಸ್ಮೃತಿ. ಇಲ್ಲಿಗೆ 1ನೇ ಅಧ್ಯಾಯ ಮುಗಿಯುತ್ತದೆ.